ಕೇರಳಕ್ಕೆ ಎಸ್ಕೇಪ್ ಆಗಿದ್ದ ಈ ರಾಜೀವ್ ಗೌಡ ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಪರಾರಿಯಾಗಿದ್ದ ಧಮಕಿ ವೀರನನ್ನ ಅರೆಸ್ಟ್ ಮಾಡಲಾಗಿದೆ. ಕೇರಳಕ್ಕೆ ಹೋಗ್ತಿರುವಾಗಲೇ ರಾಜೀವ್ ಗೌಡನನ್ನ ಲಾಕ್ ಮಾಡಲಾಗಿದೆ. ಇನ್ನು ಕೇರಳಕ್ಕೂ ಹೋಗಿದಿಲ್ಲ. ಇಲ್ಲ, ಮಂಗಳೂರಿನಿಂದ ಕೇರಳಕ್ಕೆ ಹೋಗೋ ಟೈಮ್ನಲ್ಲಿ ಈತನನ್ನ ಒದ್ದು ಒಳ ಹಾಕಿದ್ದಾರೆ. ಕೇರಳಕ್ಕೆ ಹೋಗ್ತಿರುವ ಟೈಮ್ನಲ್ಲಿ ರಾಜೀವ್ ಗೌಡ ಅಮೃತ ಗೌಡ ಪೌರಾಯುಕ್ತೆಯನ್ನ ಬೈದು ಎಸ್ಕೇಪ್ ಆಗಿದ್ದಂತ ಈ ಧಮಕಿ ವೀರ ಎಲ್ಲಿದ್ದಾನೆ ಏನೋ ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ವಿಚಾರಗಳು ಗೊತ್ತಾಗಿರಲಿಲ್ಲ. ಫೈನಲಿ ಈತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಅದು ಕೇರಳದ ಗಡಿ ಹತ್ರ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು ಬ್ಯಾಕ್ ಟು ಬ್ಯಾಕ್ ವರದಿಗಳನ್ನ ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದು ನಾವು, ಗೃಹ ಸಚಿವರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದು ನಾವು, ಸಚಿವ ಮುನಿಯಪ್ಪ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದು ನಾವು. ಒಳ್ಳೆ ಕಾರ್ಯಕರ್ತ ಅಂತ ಹೇಳಿದ್ದ ಮುನಿಯಪ್ಪ ಅವರನ್ನ ಅವತ್ತೇ ಪ್ರಶ್ನೆ ಮಾಡಿದ್ವಿ, ಕರ್ಕೊಂಬಂದು ಕೂರಿಸಿ ನಿಮ್ಮ ಒಳ್ಳೆ ಹುಡುಗನನ್ನ ಅಂತ ಹೇಳಿ. ಫೈನಲಿ ಪೊಲೀಸರು ಕೇರಳದ ಗಡಿ ಭಾಗದಲ್ಲೇ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಈತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ತಾನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಈ ಮಟ್ಟಿಗೆ ಓಡಾಡೋ ಅಗತ್ಯನೂ ಇರಲಿಲ್ಲ. ಎಲ್ಲರ ಮುಂದೆ ಬಂದು ನಿಲ್ಲಬೇಕಾಗಿತ್ತು, ಆದರೆ ನಿಲ್ತಿರ್ಲಿಲ್ಲ. ಪೊಲೀಸರು ಈಗ ಎಳಕಂಡು ಬರ್ತಿದ್ದಾರೆ. ಮಂಗಳೂರಿನಿಂದ ಕೇರಳಕ್ಕೆ ಹೋಗೋ ಟೈಮ್ನಲ್ಲಿ ಕೇರಳದ ಗಡಿ ಭಾಗದ ಹತ್ರ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ಕೂಡ ಈತನದ್ದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು.